ಬೇಕಾದ್ರೂ ಒಳ್ಳೆ ಮೆಸೇಜ್ ಹೋಗುತ್ತೆ ಬಿಡಿ ಸರ್. ಇದು ಎಲ್ಲ ಕಡೆ ಅದೇ ಸರ್. ಅವ್ರಿಗೆ ಕೇಳೋರು ಯಾರಿಲ್ಲ ಸರ್. ಅವ್ರದ್ದೇ ದರ್ಬಾರಲ್ಲ ಅವ್ರು ಇದ್ದಾರೆ ಸರ್. ಗೌರ್ಮೆಂಟ್ ನಡೆಸೋ, ಸರ್ಕಾರ ನಡೆಸೋರು, ಮುಖ್ಯಮಂತ್ರಿಗಳು ಅವ್ರದ್ದೇ ಇದರಲ್ಲಿ ಅವ್ರ ಲೋಕದಲ್ಲೇ ಹೋಗ್ತಾ ಇದ್ದಾರೆ ಸರ್. ಜನಗಳ ಕಷ್ಟ ಯಾರು ನೋಡ್ತಾ ಇದ್ದಾರೆ ಸರ್. ನನಗೆ SP ಗೂ ಮಾತಾಡ್ತೀನಿ, DC ಗೂ ಮಾತಾಡ್ತೀನಿ. SP ಇದೆ ಸರ್. SP ಹೊಸ್ದಾಗಿ ಬಂದ್ಬಿಟ್ಟಿದೆ ಸರ್. ಅವ್ರೇನೋ ಸಿಂಗಮ್ಮ ಹಾಕಿರ್ತಾರೆ, ಅವ್ರಂತರ ಹೋಗ್ತಾ ಇದ್ದಾರೆ ಸರ್. ಅವ್ರು ಹಾಕಿದ್ಗೆ ಏನೋ ದಾಟಲ್ಲ ಸರ್. ಅವ್ರು ಹಿಂಗೆ ಮಾಡ್ಬೇಕಂತ ಹೇಳ್ತಾರೆ ಸರ್. ಅಲ್ಲಿ ನಾವು 5 ಜನ ಬೇರೆ MLAಗಳು ಬೇರೆ ಇದ್ಬಿಟ್ಟಿದ್ಮೇಲೆ ಚಿತ್ರದುರ್ಗದಲ್ಲಿ ಅವರು ಎಲ್ಲ ರಿಮೋಟ್ ಕಂಟ್ರೋಲ್ ಥರ ಅಲ್ಲಿ ಇತ್ತು. ಸೊ ಅದೆಲ್ಲ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು DMG ಅವ್ರ ಜೊತೆ, ಈಗ ಅವ್ರಿಗೆ ಗೊತ್ತಿರ್ತದೆ ಇಲ್ಲಿ ಎಷ್ಟು ಡೆಪ್ತ್ ಹೋಗಬೇಕು ಅಥವಾ ಇಲ್ಲಿ ಪರ್ಮಿಟ್ ಕೊಟ್ಟಿದ್ದಾರೆ ಅವರು, ಅದನ್ನು DMG ಅವ್ರ ಜೊತೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಸೂಸೈಡ್ ಅಟೆಂಪ್ಟ್ ಮಾಡೋದೇ ಒಂದು ಕ್ರೈಮ್ ಎಂದು ಇದೆಯೇ ಕಾನೂನಲ್ಲಿ. IPC ನಲ್ಲಿ ಸೆಕ್ಷನ್ 309 IPC ಪ್ರಕಾರ 309. ಸೊ ಅದರ ಪ್ರಕಾರ ನಾವು ಈಗ MLA ಅವರ ಠಾಣೆ ಮುಂದೆ ಬಂದು ಆ ಥರ ಆಗಿರೋದನ್ನು ನಾವು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅದರ ಮೇಲೆ ಕೇಸ್ ಹಾಕ್ತೀವಿ. MLA ಅವರ ಮೇಲೆ ನಾವು ತನಿಖೆ ಮುಗಿದ ನಂತರ ನಾವು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ ನಂತರ ನಾವು ಎವಿಡೆನ್ಸ್ ಇಲ್ಲದೆ ನಾವು ಏನು ಕೋರ್ಟ್ಗೂ ಸಬ್ಮಿಟ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಹತ್ರ ಇರೋ ಎವಿಡೆನ್ಸ್ ಕೋರ್ಟ್ ಮುಂದೆ ನಾವು ಹಾಜರುಪಡಿಸ್ತೀವಿ. ಈಗ ಕಾನೂನಲ್ಲಿ ಏನಿದೆಯೋ ಅದು ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಉಳಿದಿರೋದು ಬೇರೆ ಏನು ನಮ್ಮ ಗಮನಕ್ಕೆ ಬಂದರೆ ತಕ್ಷಣ ನಾವು ಕ್ರಮ ತಗೊಳ್ತೀವಿ. ಆಲ್ರೆಡಿ ಅವ್ರು ಹೇಳಿದಾಗ ಬೇರೆ ಏನೋ ನಮ್ಮ ಗಮನಕ್ಕೆ ಬಂತು, ಸಸ್ಪೆಂಡ್ ಆಗಿದ್ರು. ಆ ಥರ ಈ ಯಾವ ವಿಚಾರದಲ್ಲಿ ಆ ಥರ ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗಿ ಯಾವುದೋ ಇಲ್ಲಿಗಾಲಿಟಿ ಸಬ್ ಇನ್ಸ್ಪೆಕ್ಟರ್ ಮಾಡ್ತಾರೆ ಎಂದು ನಮ್ಮ ಗಮನಕ್ಕೆ ಬಂದರೆ ಕ್ರಮ ತಗೊಳ್ತೀವಿ. ಈ ವಿಚಾರದಲ್ಲಿ ನಮ್ಗೆ ಯಾರು ಕಂಪ್ಲೇಂಟ್ ಎಂದು ಯಾರು ಕೊಟ್ಟಿಲ್ಲ. ಈಗ BJP ಕಾರ್ಯಕರ್ತರು ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿದ್ರೇನೋ ಅದರ ಮೇಲೆ ನಾವು ವಿಚಾರ ಸರ್. ಈ ವಿಷಯ ಬಗ್ಗೆ ಪರ್ಮಿಟ್ ಇದೆ ಎಂದು ಹೇಳಿದ್ರು. ಸೊ ಆ ಥರ ನಾವು ಮಾಡಕ್ಕೆ ಈ ಎಲ್ಲಿಂದ ಯಾವಾಗ ತರ್ತಾರೋ ಆ ಪರ್ಮಿಟ್ ಇರಬೇಕು. ಸೊ ಒಂದು ಪರ್ಮಿಟಿಗೆ 5 hours ಟೈಮ್ ಇರುತ್ತೆ. ಎಲ್ಲ ಸ್ಯಾಂಡ್ ಬ್ಲಾಕ್ಗಳಲ್ಲಿನೂ ರೊಟೇಷನ್ ಅಲ್ಲಿ ಮೆನ್ ಹಾಕಕ್ಕೆ ಹೇಳಿದ್ದಾರೆ. ಅವರು ಬೆಳಗ್ಗೆ ಸಂಜೆ ತನಕ ಇರ್ತಾರೆ. ಅವರು ಸ್ಯಾಂಡ್ ಬ್ಲಾಕ್ ಇಂದ ಮರಳು ಗಾಡಿ ಯಾವುದೋ ಒಂದು ಪರ್ಮಿಟ್ ಜೊತೆ ಹೋಗುವಾಗ, ಹೊರಗೆ ಬರುವಾಗ ಅದರಲ್ಲಿ ಯಾವ ಪಾಯಿಂಟ್ ಯಾವ ಟೈಮ್ ಚೆಕ್ ಮಾಡಿದ್ವಿ, ಯಾರು ಚೆಕ್ ಮಾಡಿದ್ರು ಎಂದು 3 ಸೈನ್ ಮಾಡಿ ಕಳಿಸ್ತಾರೆ. ಸೊ ಮುಂದೆ 2ನೇ ಟೈಮ್ ಬಂದ್ರೆ ಆ ಸಿಬ್ಬಂದಿ ಗೊತ್ತಾಗ್ತದೆ. ಸಾಮೇರು ವಿಡಿಯೋ ಮಾಡ್ರಿ ಅಂದ್ರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.